You have a meeting virtual today. What you Yes, I had a virtual meeting on this NREGA issue. What is our plan of action? What we are doing? As you all know that on 27th, we are gathering either the BJP headquarters or the Raj Bhavan. My General Secretary in charge also will be coming to Bangalore, and we have organized that. Whatever the direction has been given to the ACC will follow, and a special assembly has been called only to discuss about this NREGA program, and we are going to condemn this issue, and we will see that it is being withdrawn. We'll fight, we'll take to the streets, we'll take to the panchayat level, and we will see that this MNREGA will be implemented, rolled back again. ಸರ್ ಇದನ್ನ ಕನ್ನಡ ಯಾಕಂದ್ರೆ ಮನ್ರೇಗಾದ ವಿಚಾರವಾಗಿ ಹಿಂದೆ ರಾಜ್ಯ ಸರ್ಕಾರ ಕೂಡ ಹೋರಾಟ ಮಾಡ್ತೀವಿ ನೀವು ಹೇಳಿದ್ರು, ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳಿದ್ರು ಅವಾಗ ಡಿಪಾರ್ಟ್ಮೆಂಟ್ ಅಂಡರ್. ನಾವು ಹೋರಾಟ ಮಾಡ್ತೀವಿ. ಈಗಾಗಲೇ ಎಲ್ಲಾ ಪಂಚಾಯತಿ ಮೆಂಬರ್ಗೂ ತಿಳಿಸಿದ್ದೀವಿ. MLAಗಳು ಮೀಟಿಂಗ್ ಮಾಡಿದ್ದೀನಿ, ಆಫೀಸ್ ಬೇರರ್ಸ್ ಮೀಟಿಂಗ್ ಮಾಡಿದ್ದೀನಿ, MP ಗಳು ಮೀಟಿಂಗ್ ಮಾಡಿದ್ದೀನಿ, MLC ಮೀಟಿಂಗ್ ಮಾಡಿದ್ದೀನಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಮೀಟಿಂಗ್ ಮಾಡಿದ್ದೀವಿ. 27ನೇ ತಾರೀಕು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರು ಬರ್ತಾ ಇದ್ದಾರೆ. ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಕೂಡ ಬರುವಂತ ಎಲ್ಲ ಸೂಚನೆಗಳು ನಮ್ಗೆ ತಿಳಿಸಿದ್ದಾರೆ. ಸೊ ಈಗೂ ಕೂಡ ನಾನು ಮೀಟಿಂಗ್ ನ ಮುಗಿಸಿ ಈಚೆ ಬರ್ತಾ ಇದ್ದೀನಿ. ಮೀಟಿಂಗ್ ನ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಎಲ್ಲ PCC ಪ್ರೆಸಿಡೆಂಟ್ ಕರೆದಿದ್ರು. ಈಗ ನಾನು ಮೀಟಿಂಗ್ ನ ಪಾರ್ಟಿಸಿಪೇಟ್ ಮುಗಿಸ್ಬಿಟ್ಟು ಈಚೆ ಬರ್ತಾ ಇದ್ದೀನಿ. ಸೊ ನಮ್ಮ ಕಾರ್ಯಕ್ರಮ ಮುಂದುವರಿಸಿದೆ. ಪಂಚಾಯತಿ ಲೆವೆಲ್ ಕಂಪಲ್ಸರಿ ಈ ಮೀಟಿಂಗ್ ನ ರೆಸಲ್ಯೂಷನ್ ಮಾಡಿಸ್ತೀವಿ, ಪಂಚಾಯತಿ ಮೀಟಿಂಗ್ ಮಾಡ್ತೀವಿ. ಅದಲ್ಲದೆ ಪ್ರತಿ ಕ್ಷೇತ್ರದಲ್ಲೂ ಕೂಡ 5 ಕಿಲೋಮೀಟರ್ ಪಾದಯಾತ್ರೆ ಕಾರ್ಯಕ್ರಮನ ಕಂಪಲ್ಸರಿ ನಾವು ಮಾಡ್ತೀವಿ. ಸರ್ ಇವತ್ತಿನ ಈ 5 ಗಂಟೆ ಮೀಟಿಂಗ್ ಅಲ್ಲಿ ಈ ಬಗ್ಗೆ ನಿರ್ಧಾರ ಆಗಿರೋದು ಸರ್? ನಿರ್ಧಾರ ಮೊದಲೇ ನಮ್ಗೆ ತಿಳಿಸಿದ್ರು, ಇದ್ರ ಬಗ್ಗೆ ರಿವ್ಯೂ ಮಾಡಿದ್ರು. ಈಗ ಪ್ರಿಯಾಂಕ್ ಖರ್ಗೆನೂ ಇದ್ದಾರೆ ಈ ಮೀಟಿಂಗ್ ಅಲ್ಲಿ, ನಾನು ಇದ್ದೀನಿ, ಬೇರೆಯವರು ನಮ್ಮ ಮೀಟಿಂಗ್ ಅಲ್ಲಿ ನಾವೆಲ್ಲ ಅಟೆಂಡ್ ಮಾಡಿದ್ವಿ. ಏನೇನು ಮಾಡಬೇಕು, ಏನು ಆದೇಶ ಕೊಟ್ಟಿದ್ದಾರೋ ಅದೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ. ಸರ್ DK ಶಿವಕುಮಾರ್ ಅವರು ಡೆಲ್ಲಿಯಲ್ಲಿ ಇದ್ದಾರೆ ಅಂತಂದ್ರೆ ಹೈಕಮಾಂಡ್ ಭೇಟಿ ಈ ರೀತಿಯಾಗಿ ಚರ್ಚೆ ರಾಜ್ಯದಲ್ಲಿ ಜಾಸ್ತಿ ಆಗ್ತಿದೆ ಸರ್. ಅವೆಲ್ಲ ರಾಜಕಾರಣಿಗಳು ಏನ್ ರಾಜಕಾರಣ ಮಾಡಬೇಕು, ಖಂಡಿತ ಎಲ್ಲ ರಾಜಕಾರಣಿಗಳು ಮಾಡೇ ಮಾಡ್ತಾರೆ. ಇದರಲ್ಲಿ ಏನು ತಪ್ಪೇನಿಲ್ಲ. ಯಾರು ಭೇಟಿ ಮಾಡ್ಬೇಕು, ನಮ್ಗೆ ಯಾರಿಗೆ ಅನುಕೂಲಕ್ಕೆ ನಮ್ಮನ್ನ ಭೇಟಿ ಮಾಡ್ಬೇಕು ನಾವು ಕೇಳಿರ್ತೀವಿ, ನಾವು ಮಾಡ್ತೀವಿ. ಅದನ್ನ ನೀವು ಯಾಕೆ ಅದನ್ನ ದೊಡ್ಡ ಮಾಡ್ತೀರಿ? ನಾವಿಲ್ಲಿ ಬರೋದೇ ಸರ್ಕಾರದ ಕೆಲಸಕ್ಕೆ, ಪಕ್ಷದ ಕೆಲಸಕ್ಕೆ, ನಮ್ ರಾಜಕೀಯಕ್ಕೋಸ್ಕರ ನಾವಿಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಿದ್ದೀರಾ ಅಂತ ಹಂಗಾದ್ರೆ ಸರ್? ಐ ಕಾಂಟ್ ಡಿಸ್ಕ್ಲೋಸ್. ಅದನ್ನ ಯಾಕೆ ನಾನು ಡಿಸ್ಕ್ಲೋಸ್ ಮಾಡ್ಬೇಕು? ಕಾಲ ಎಲ್ಲ ಉತ್ತರ ಕೊಡ್ತದೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಟೈಮ್ ವಿಲ್ ಆನ್ಸರ್ ಫಾರ್ ಎವ್ರಿಥಿಂಗ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.